ಮುಂದಿನ ಸುದ್ದಿ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ನ್ಯಾಯಾಂಗ ವ್ಯವಸ್ಥೆ ಸಾಗ್ತಾ ಇರುವ ದಾರಿಯ ಬಗ್ಗೆ ಅಂದರೆ ಕಠಿಣ ಶಬ್ದಗಳಲ್ಲಿ ಮಾತನಾಡಿದರು. ನ್ಯಾಯಾಂಗ ಸೂಪರ್ ಪಾರ್ಲಿಮೆಂಟ್ ರೀತಿಯಲ್ಲಿ ವರ್ತಿಸಬಾರದು, ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ಸೂಚನೆ ಕೊಡುವಷ್ಟು ದೊಡ್ಡದ ಅಂತ. ಇತ್ತೀಚೆಗೆ ತಮಿಳುನಾಡಿನ ಕೇಸ್ ಒಂದು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಕರ್ನಾಟಕದಲ್ಲೂ ಅತಿಕ್ಕಾಟ ಆಗ್ತಿದೆ. ವಿಧಾನಸಭೆ ವಿಧಾನ ಪರಿಷತ್ತು ಯಾವುದೋ ಮಸೂದೆಯನ್ನು ಪಾಸ್ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದಾಗ ರಾಜ್ಯಪಾಲರು ಇದರಲ್ಲಿ ಏನೋ ಡೌಟ್ ಇದೆ, ಇದು ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ ಅಂತ ವಾಪಸ್ ಕಳಿಸ್ತಾರೆ. ಕ್ಯಾಬಿನೆಟ್ ಮತ್ತೊಮ್ಮೆ ಅದನ್ನು ಕಳಿಸುತ್ತೆ, ಏನೋ ಸರಿಯಾದ ತಿದ್ದುಪಡಿ ಮಾಡಿ ಅದನ್ನು ಏನೋ ಮಾಡಿ ಕಳಿಸ್ತಾರೆ. ಅದನ್ನು ರಾಜ್ಯಪಾಲರು ತುಂಬ ದಿನ ಇಟ್ಕೊಂಡು ಕೂತ್ಕೋಬಾರ್ದು. ಲೋಕಸಭೆ ರಾಜ್ಯಸಭೆ ಪಾಸ್ ಮಾಡಿದ ಮಸೂದೆಗಳನ್ನು ರಾಷ್ಟ್ರಪತಿಗಳು ತುಂಬ ದಿನ ಇಟ್ಕೊಂಡು ಕೂತ್ಕೋಬಾರ್ದು ಇತ್ಯಾದಿ ಇತ್ಯಾದಿ ಸೂಚನೆಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಜಗದೀಪ್ ಧನ್ಕರ್ ಕೇಳ್ತಾರೆ, ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡುವಷ್ಟು ನ್ಯಾಯಾಂಗ ದೊಡ್ಡದಾ? ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟಿನ ಆದೇಶ ಬಂದಿದ್ದಿತ್ತು. ತಮಿಳುನಾಡು ಸರ್ಕಾರ ವರ್ಸಸ್ ತಮಿಳುನಾಡು ಗೌರ್ಮೆಂಟ್ ತೀರ್ಪು 3 ತಿಂಗಳ ಒಳಗೆ ಸಹಿ ಹಾಕಿ ಕಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಬ್ಬರು. ಉಪರಾಷ್ಟ್ರಪತಿಗಳ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಅದರ ಜೊತೆಗೆ ನ್ಯಾಯಾಧೀಶರ ಮನೆಯಲ್ಲಿ ದುಡ್ಡು ಸಿಕ್ಕ ಪ್ರಕರಣ ಹೇಳಿದ್ದೀನಿ, ಅದರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ. ನ್ಯಾಯಾಧೀಶರೊಬ್ಬರು ಮನೆ ಬಾಗಿಲು ಹಾಕ್ಕೊಂಡು ಟ್ರಿಪ್ಪಿಗೆಲ್ಲೋ ಹೋಗಿದ್ರು, ಫ್ಯಾಮಿಲಿ ಟ್ರಿಪ್ಪಿಗೆ. ಮನೆಗೆ ಏಕಾಏಕಿ ಬೆಂಕಿ ಬಿದ್ದುಬಿಡ್ತು. ಮನೇಲಿ ಕೆಲಸಕ್ಕಿದ್ದಂಥವರು ಫೈರ್ ಬ್ರಿಗೇಡಿಗೆ ಫೋನ್ ಮಾಡ್ತಾರೆ. ಫೈರ್ ಬ್ರಿಗೇಡ್ನವರು ಬೆಂಕಿ ಆರಿಸಿ ಒಳಗೆ ಹೋದರೆ ಒಳಗಡೆ ಸುಟ್ಟು ಹೋಗಿರೋ ನೋಟುಗಳಿದ್ವು. ಅಂದಾಜು 15 ಕೋಟಿ ರೂಪಾಯಿ. ಬೇರೆ ಯಾರ್ದಾರು ಮನೆಯಲ್ಲಿದ್ದರೆ ಇಡಿ ಬರ್ತಿರ್ಲಿಲ್ವಾ, CBIನವ್ರು ಬರ್ತಿರ್ಲಿಲ್ವಾ, ಏನಿದು ಅಂತ. ಬಟ್ ನ್ಯಾಯಾಂಗ ಹೇಳ್ತು, ಇಲ್ಲ ಇದು ನಾವೇ ತನಿಖೆ ಮಾಡ್ಕೋತೀವಿ ಅಂತ. ಯಾವ ಜಡ್ಜ್ ಮನೆಯಲ್ಲಿ ಆ ದುಡ್ಡು ಸಿಕ್ತಲ್ಲ, ಆ ಜಡ್ಜನ್ನ ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲಹಾಬಾದ್ ಹೈಕೋರ್ಟಿಗೆ ಹೋಗಿ ನೀವು ಅಲ್ಲಿ ಯಾವುದೇ ಕೇಸಿನ ವಿಚಾರಣೆ ನಡೆಸಬೇಡಿ ಅಂತ ಹೇಳಿದ್ರು ಅವ್ರಿಗೆ. ಬೇರೆ ಯಾವುದಾದ್ರೂ ಈಗ ಕಾರ್ಯಾಂಗದ್ದು ಶಾಸಕಾಂಗದ್ದು ಯಾವುದಾದ್ರೂ ವ್ಯಕ್ತಿಯ ಮನೆಯಲ್ಲಿ ದುಡ್ಡು ಸಿಕ್ಕರೆ ಹಿಂಗೆ ಆಗುತ್ತಾ? ಆ ವಿಷಯವನ್ನು ಕೂಡ ಜಗದೀಪ್ ಧನ್ಕರ್ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು. ಕೇಳಿಸ್ಕೊಳ್ಳಿ. There is a directive to the President by a recent judgment. Where are we heading? What is happening in the country? We have to be extremely sensitive. It is not a question of someone filing a review or not. We never bargained for democracy for this day. President being called upon to decide in a time-bound manner. And if not, becomes law. So we have judges who will legislate, who will perform executive functions, who will act as super parliament, and absolutely have no accountability because law of the land does not apply to them. In a democratic nation, purity of its criminal justice system defines its direction. Investigation is required. Boys and girls, no investigation under law is in progress at the moment. Because for a criminal investigation, the initiation has to be by an FIR, First Information Report. It is not there. He is deeply concerned if the event had taken place at his house, the speed would have been electronic, rocket. Now it is not even a cattle cart. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.